ಇನ್ನ ಕಾಂಗ್ರೆಸ್ನಲ್ಲಿ ಯಾವ ಕ್ರಾಂತಿಯೂ ಕೂಡ ಆಗ್ತಾ ಇಲ್ಲ. ಆದರೆ JDSನಲ್ಲಿ ದೊಡ್ಡ ಕ್ರಾಂತಿ ಆಗೋ ಮುನ್ಸೂಚನೆ ಸಿಗ್ತಾ ಇದೆ. ಕುಮಾರಸ್ವಾಮಿ ರಾಷ್ಟ್ರ ರಾಜಕಾರಣ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರ್ತಾ ಇದ್ದಾರಂತೆ. ರಾಜ್ಯ ರಾಜಕಾರಣದಲ್ಲಿ JDS ಪಾತ್ರ ಬಲು ದೊಡ್ಡದು. ಇದುವರೆಗೆ ಸ್ವಂತ ಬಲದಿಂದ ಅಧಿಕಾರಕ್ಕೆ ಏರಲವಾದರೂ 2 ರಾಜಕೀಯ ಪಕ್ಷಗಳನ್ನ ಬೋಗ್ರಿ ರೀತಿ ಆಟ ಆಡಿಸಿದೆ. 4 ಬಾರಿ CM ಪಟ್ಟಕ್ಕೇರಿದೆ. ಆದರೆ ಕಳೆದ ಕೆಲ ದಿನಗಳಿಂದ ದಳಪಕ್ಷ ಅಧಪತನದತ್ತ ವಾಯುವೇಗದತ್ತ ಸಾಗುತ್ತಾ ಇದೆ. ಅದೇ ಕಾರಣಕ್ಕೆ ಗೌಡ್ರು ಅಸಲಿ ಆಟವನ್ನ ಶುರು ಮಾಡಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಎಂಟ್ರಿ. ದಳಪತಿಗಳ ಕೈತಪ್ಪಲಿದೆಯಾ ಕೇಂದ್ರ ಮಂತ್ರಿಗಿರಿ. ಸಂಕ್ರಾಂತಿ ದಿನವೇ ಕೇಂದ್ರ ಸಚಿವ HD ಕುಮಾರಸ್ವಾಮಿ ರಾಜಕಾರಣದ ಪಥವನ್ನು ಬದಲಿಸಿದ್ದಾರೆ. 2028ಕ್ಕೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡುವುದು ಖಚಿತ ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ರಾಜ್ಯ ರಾಜಕಾರಣದಿಂದ ಹಿಂದೆ ಸರಿಯುವುದಿಲ್ಲ, ಯಾವ ಸಮಯದಲ್ಲಿ ವಾಪಸ್ ಆಗಬೇಕೆಂಬುದನ್ನ ಯೋಚಿಸುತ್ತೇನೆ ಅಂತ ಹೇಳಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತೇನೆ. ಕೇಂದ್ರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನೊಂದು ಹುದ್ದೆ ಕೊಟ್ಟಿದ್ದಾರೆ. ಆ 2 ಇಲಾಖೆಯಲ್ಲಿ ದೇಶದಲ್ಲಿ ಪ್ರಾಮಾಣಿಕವಾಗಿ ನನ್ನ ಕೈಲಿದ ಮಟ್ಟಿಗೆ 2 ಇಲಾಖೆಯಿಂದ ಒಳ್ಳೆಯ ಉತ್ತಮವಂಥ ಕೆಲಸಗಳನ್ನು ಮಾಡಲಿಕ್ಕೆ ಈಗಾಗಲೇ ಒಂದು ಫೌಂಡೇಶನ್ ಏನು ಹಾಕಿದ್ದೇನೆ. ಆ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ಒಂದು ಭಾಗ. ರಾಜ್ಯದ ರಾಜಕಾರಣಕ್ಕೆ ಯಾವ ಸಮಯಕ್ಕೆ ಬರಬೇಕು ತೀರ್ಮಾನ ಬರ್ತಿರೋ ಒಟ್ಟು ಬರಲೇಬೇಕಾಗತ್ತಲ್ಲ. ಕರ್ನಾಟಕಕ್ಕೆ ಒಳ್ಳೆಯ ಸರ್ಕಾರ ಕೊಡಬೇಕು. ಇವತ್ತು ಮೈತ್ರಿಯ ಒಂದು ಒಪ್ಪಂದ ನಾವೇನು ಮಾಡ್ಕೊಂಡಿದ್ದೇವೆ. ಮೈತ್ರಿಯ ಒಪ್ಪಂದದಲ್ಲಿ ಒಂದು ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ತರಬೇಕು ಅನ್ನೋದು ವೈಯಕ್ತಿಕವಾಗಿ ನನ್ನ ಉದ್ದೇಶ ಇದೆ. ನನ್ನ ವೈಯಕ್ತಿಕವಾದ ಉದ್ದೇಶ. ಇವತ್ತು ರಾಜ್ಯದ ಆಡಳಿತ ಯಾವ ರೀತಿ ನಡೀತಾ ಇದೆ ಹಲವಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ. HDK ವರ್ಸಸ್ BJP. HDK ರಾಜ್ಯ ರಾಜಕಾರಣ ಎಂಟ್ರಿಯು ಕಾಂಗ್ರೆಸ್ ಜೊತೆಗೆ ಬಿಜೆಪಿ ಮೇಲೆ ಪರಿಣಾಮ ಬೀರುತ್ತೆ. ಕುಮಾರಸ್ವಾಮಿ ಅಧಿಕೃತ ಎಂಟ್ರಿಯಿಂದ ಬಿಜೆಪಿ ನಾಯಕರಲ್ಲಿ ಒಳಗೊಳಗೆ ಅಸಮಾಧಾನ ಮಾಡಬಹುದು. HDK ನಡೆಯನ್ನ ಕೆಲವೊಂದಷ್ಟು ಬಿಜೆಪಿ ಹಿರಿಯ ನಾಯಕರು ಸಹಿಸುವುದಿಲ್ಲ. ಬಿಜೆಪಿ ಒಕ್ಕಲಿಗ ನಾಯಕರಿಂದಲೂ ಕೂಡ ಪರೋಕ್ಷ ವಿರೋಧ ವ್ಯಕ್ತವಾಗುವ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ರಾಜಕೀಯವಾಗಿ ಕುಮಾರಸ್ವಾಮಿ ಪ್ರಾಬಲ್ಯ ಸಾಧಿಸಬಹುದು, ರಾಜಕೀಯವಾಗಿ ಸ್ಥಾನಗಳು ಕುಗ್ಗಬಹುದು ಎಂಬ ಲೆಕ್ಕಾಚಾರದಲ್ಲಿ ಬಿಜೆಪಿಯ ಕೆಲವೊಂದಷ್ಟು ನಾಯಕರು ಇದ್ದಾರೆ. ಹೈಕಮಾಂಡ್ ಕುಮಾರಸ್ವಾಮಿಗೆ ಮಣೆ ಹಾಕಬಹುದು ಎಂಬ ಆತಂಕ ಹಲವರಲ್ಲಿದೆ. ಕಾಂಗ್ರೆಸ್ನ ಒಕ್ಕಲಿಗರು ಕುಮಾರಸ್ವಾಮಿ ನಡುವೆ ನಾಯಕತ್ವದ ಜಟಾಪಟಿ ಜೋರಾಗಬಹುದು. ಇನ್ನು DKC ಕುಮಾರಸ್ವಾಮಿ ನಡುವೆ ರಾಜಕೀಯ ಜಿದ್ದಾಜಿದ್ದಿ ಮತ್ತಷ್ಟು ತಾರಕಕ್ಕೇರುವ ಸಾಧ್ಯತೆ ಕೂಡ ಇದೆ. ಇಬ್ಬರ ಜಗಳದಲ್ಲಿ ಬಿಜೆಪಿಯ ಒಕ್ಕಲಿಗರು ತೆರೆಮರೆಗೆ ಸರಿಯಬಹುದು ಅಂತ ಹೇಳಲಾಗ್ತಾ ಇದೆ. HDKಗೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ವಾ? ಮಾಡಲಿ, ಯಾಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ಲ ಅಂತ? ಇಟ್ ಇಸ್ ಹಿಸ್ ವಿಶ್. ನಾವು ಯಾಕೆ ಕಮೆಂಟ್ ಮಾಡಬೇಕು? ಅವರು ಪಂಚಾಯತ್ ಚುನಾವಣೆ ಮಾಡ್ತಾರ, ಪಾರ್ಲಿಮೆಂಟ್ ಚುನಾವಣೆ ಮಾಡ್ತಾರ, ಅದು ಅವರ ಇಟ್ ಈಸ್ ಹಿಸ್ ಪಾರ್ಟೀಸ್ ಕಾಲ್ ಆ್ಯಂಡ್ ಇಟ್ ಈಸ್ ಹಿಸ್ ಪರ್ಸನಲ್ ಚಾಯ್ಸ್. ಅದಕ್ಕೆ ನಮಗೇನು ಸಂಬಂಧ? ಇಲ್ಲಿ ಆಗಲೇ JDS ನಿರ್ಣಾಮ ಆಗ್ತಾ ಇದೆ. JDS ಪಕ್ಷವನ್ನು ಲೀಸಿಗೆ ಕೊಟ್ಬಿಟ್ಟಿದ್ದಾರೆ BJPಗೆ. ಈಗ ಅವ್ರ ಸಂಬಂಧಿಕರೇ ಹೋಗ್ಬಿಟ್ಟು BJP ಟಿಕೆಟ್ ತೊಗೊಂಡು ನಿಲ್ತಾರೆ ಅಂದರೆ ಆ ಪಕ್ಷ ಎಷ್ಟು ಮಟ್ಟಿಗೆ ಬೆಳೀತಾ ಇದೆ ಅಂತ ನೀವೇ ಯೋಚನೆ ಮಾಡಬೇಕಾಗುತ್ತೆ. ರಾಜ್ಯ ರಾಜಕಾರಣದಲ್ಲಿ ಹೊಸ ಬೆಳವಣಿಗೆಗಳು ನಡೆಯುತ್ತಿವೆ. ಅದರಲ್ಲೂ HDK ನಡೆ ದೊಡ್ಡ ಸಂಚಲನಕ್ಕೆ ಕಾರಣವಾಗಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ಕಾಂಗ್ರೆಸ್ನಲ್ಲಿ ಯಾವ ಕ್ರಾಂತಿಯೂ ಕೂಡ ಆಗ್ತಾ ಇಲ್ಲ. ಆದರೆ JDSನಲ್ಲಿ ದೊಡ್ಡ ಕ್ರಾಂತಿ ಆಗೋ ಮುನ್ಸೂಚನೆ ಸಿಗ್ತಾ ಇದೆ. ಕುಮಾರಸ್ವಾಮಿ ರಾಷ್ಟ್ರ ರಾಜಕಾರಣ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರ್ತಾ ಇದ್ದಾರಂತೆ. ರಾಜ್ಯ ರಾಜಕಾರಣದಲ್ಲಿ JDS ಪಾತ್ರ ಬಲು ದೊಡ್ಡದು. ಇದುವರೆಗೆ ಸ್ವಂತ ಬಲದಿಂದ ಅಧಿಕಾರಕ್ಕೆ ಏರಲವಾದರೂ 2 ರಾಜಕೀಯ ಪಕ್ಷಗಳನ್ನ ಬೋಗ್ರಿ ರೀತಿ ಆಟ ಆಡಿಸಿದೆ. 4 ಬಾರಿ CM ಪಟ್ಟಕ್ಕೇರಿದೆ. ಆದರೆ ಕಳೆದ ಕೆಲ ದಿನಗಳಿಂದ ದಳಪಕ್ಷ ಅಧಪತನದತ್ತ ವಾಯುವೇಗದತ್ತ ಸಾಗುತ್ತಾ ಇದೆ. ಅದೇ ಕಾರಣಕ್ಕೆ ಗೌಡ್ರು ಅಸಲಿ ಆಟವನ್ನ ಶುರು ಮಾಡಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಎಂಟ್ರಿ. ದಳಪತಿಗಳ ಕೈತಪ್ಪಲಿದೆಯಾ ಕೇಂದ್ರ ಮಂತ್ರಿಗಿರಿ.
ಸಂಕ್ರಾಂತಿ ದಿನವೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜಕಾರಣದ ಪಥವನ್ನು ಬದಲಿಸಿದ್ದಾರೆ. 2028ಕ್ಕೆ ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಕೊಡುವುದು ಖಚಿತ ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ರಾಜ್ಯ ರಾಜಕಾರಣದಿಂದ ಹಿಂದೆ ಸರಿಯುವುದಿಲ್ಲ, ಯಾವ ಸಮಯದಲ್ಲಿ ವಾಪಸ್ ಆಗಬೇಕೆಂಬುದನ್ನ ಯೋಚಿಸುತ್ತೇನೆ ಅಂತ ಹೇಳಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತೇನೆ. ಕೇಂದ್ರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನೊಂದು ಹುದ್ದೆ ಕೊಟ್ಟಿದ್ದಾರೆ. ಆ ಎರಡು ಇಲಾಖೆಯಲ್ಲಿ ದೇಶದಲ್ಲಿ ಪ್ರಾಮಾಣಿಕವಾಗಿ ನನ್ನ ಕೈಲಿರೋ ಮಟ್ಟಿಗೆ ಎರಡು ಇಲಾಖೆಯಿಂದ ಒಳ್ಳೆಯ ಉತ್ತಮವಂಥ ಕೆಲಸಗಳನ್ನು ಮಾಡಲಿಕ್ಕೆ ಈಗಾಗಲೇ ಒಂದು ಫೌಂಡೇಶನ್ ಏನು ಹಾಕಿದ್ದೇನೆ. ಆ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ಒಂದು ಭಾಗ. ರಾಜ್ಯದ ರಾಜಕಾರಣಕ್ಕೆ ಯಾವ ಸಮಯಕ್ಕೆ ಬರಬೇಕು ತೀರ್ಮಾನ ಒಟ್ಟು ಬರಲೇಬೇಕಾಗತ್ತಲ್ಲ. ಕರ್ನಾಟಕಕ್ಕೆ ಒಳ್ಳೆಯ ಸರ್ಕಾರ ಕೊಡಬೇಕು. ಇವತ್ತು ಮೈತ್ರಿಯ ಒಂದು ಒಪ್ಪಂದ ನಾವೇನು ಮಾಡ್ಕೊಂಡಿದ್ದೇವೆ. ಮೈತ್ರಿಯ ಒಪ್ಪಂದದಲ್ಲಿ ಒಂದು ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ತರಬೇಕು ಅನ್ನೋದು ವೈಯಕ್ತಿಕವಾಗಿ ನನ್ನ ಉದ್ದೇಶ ಇದೆ, ನನ್ನ ವೈಯಕ್ತಿಕವಾದ ಉದ್ದೇಶ. ಇವತ್ತು ರಾಜ್ಯದ ಆಡಳಿತ ಯಾವ ರೀತಿ ನಡೀತಾ ಇದೆ ಹಲವಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ. ಎಚ್ಡಿಕೆ ವರ್ಸಸ್ ಬಿಜೆಪಿ. ಎಚ್ಡಿಕೆ ರಾಜ್ಯ ರಾಜಕಾರಣ ಎಂಟ್ರಿಯು ಕಾಂಗ್ರೆಸ್ ಜೊತೆಗೆ ಬಿಜೆಪಿ ಮೇಲೆ ಪರಿಣಾಮ ಬೀರುತ್ತೆ. ಕುಮಾರಸ್ವಾಮಿ ಅಧಿಕೃತ ಎಂಟ್ರಿಯಿಂದ ಬಿಜೆಪಿ ನಾಯಕರಲ್ಲಿ ಒಳಗೊಳಗೆ ಅಸಮಾಧಾನ ಮಾಡಬಹುದು. ಎಚ್ಡಿಕೆ ನಡೆಯನ್ನ ಕೆಲವೊಂದಷ್ಟು ಬಿಜೆಪಿ ಹಿರಿಯ ನಾಯಕರು ಸಹಿಸುವುದಿಲ್ಲ. ಬಿಜೆಪಿ ಒಕ್ಕಲಿಗ ನಾಯಕರಿಂದಲೂ ಕೂಡ ಪರೋಕ್ಷ ವಿರೋಧ ವ್ಯಕ್ತವಾಗುವ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ರಾಜಕೀಯವಾಗಿ ಕುಮಾರಸ್ವಾಮಿ ಪ್ರಾಬಲ್ಯ ಸಾಧಿಸಬಹುದು, ರಾಜಕೀಯವಾಗಿ ಸ್ಥಾನಗಳು ಒಗ್ಗಬಹುದು ಎಂಬ ಲೆಕ್ಕಾಚಾರದಲ್ಲಿ ಬಿಜೆಪಿಯ ಕೆಲವೊಂದಷ್ಟು ನಾಯಕರು ಇದ್ದಾರೆ. ಹೈಕಮಾಂಡ್ ಕುಮಾರಸ್ವಾಮಿಗೆ ಮಣೆ ಹಾಕಬಹುದು ಎಂಬ ಆತಂಕ ಹಲವರಲ್ಲಿದೆ. ಕಾಂಗ್ರೆಸ್ನ ಒಕ್ಕಲಿಗರು ಕುಮಾರಸ್ವಾಮಿ ನಡುವೆ ನಾಯಕತ್ವದ ಜಟಾಪಟಿ ಜೋರಾಗಬಹುದು. ಇನ್ನು ಡಿಕೆಶಿ ಕುಮಾರಸ್ವಾಮಿ ನಡುವೆ ರಾಜಕೀಯ ಜಿದ್ದಾಜಿದ್ದಿ ಮತ್ತಷ್ಟು ತಾರಕಕ್ಕೇರುವ ಸಾಧ್ಯತೆ ಕೂಡ ಇದೆ. ಇಬ್ಬರ ಜಗಳದಲ್ಲಿ ಬಿಜೆಪಿಯ ಒಕ್ಕಲಿಗರು ತೆರೆಮರೆಗೆ ಸರಿಯಬಹುದು ಅಂತ ಹೇಳಲಾಗ್ತಾ ಇದೆ. ಎಚ್ಡಿಕೆಗೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ವಾ? ಮಾಡಲಿ, ಯಾಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ಲ ಅಂತ? ಇಟ್ ಈಸ್ ಹಿಸ್ ವಿಶ್. ನಾವು ಯಾಕೆ ಕಮೆಂಟ್ ಮಾಡಬೇಕು? ಅವರು ಪಂಚಾಯತ್ ಚುನಾವಣೆ ಮಾಡ್ತಾರೆ, ಪಾರ್ಲಿಮೆಂಟ್ ಚುನಾವಣೆ ಮಾಡ್ತಾರೆ, ಅದು ಅವರ ಇಟ್ ಈಸ್ ಹಿಸ್ ಪಾರ್ಟೀಸ್ ಕಾಲ್ ಆ್ಯಂಡ್ ಇಟ್ ಈಸ್ ಹಿಸ್ ಪರ್ಸನಲ್ ಚಾಯ್ಸ್. ಅದಕ್ಕೆ ನಮಗೇನು ಸಂಬಂಧ? ಇಲ್ಲಿ ಆಗಲೇ JDS ನಿರ್ಣಾಮ ಆಗ್ತಾ ಇದೆ. JDS ಪಕ್ಷವನ್ನು ಲೀಸಿಗೆ ಕೊಟ್ಬಿಟ್ಟಿದ್ದಾರೆ BJPಗೆ. ಈಗ ಅವ್ರ ಸಂಬಂಧಿಕರೇ ಹೋಗ್ಬಿಟ್ಟು BJP ಟಿಕೆಟ್ ತೊಗೊಂಡು ನಿಲ್ತಾರೆ ಅಂದರೆ ಆ ಪಕ್ಷ ಎಷ್ಟು ಮಟ್ಟಿಗೆ ಬೆಳೀತಾ ಇದೆ ಅಂತ ನೀವೇ ಯೋಚನೆ ಮಾಡಬೇಕಾಗುತ್ತೆ. ರಾಜ್ಯ ರಾಜಕಾರಣದಲ್ಲಿ ಹೊಸ ಹೊಸ ಬೆಳವಣಿಗೆಗಳು ನಡೆಯುತ್ತಿವೆ. ಅದರಲ್ಲೂ ಎಚ್ಡಿಕೆ ನಡೆ ದೊಡ್ಡ ಸಂಚಲನಕ್ಕೆ ಕಾರಣವಾಗಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ಕಾಂಗ್ರೆಸ್ನಲ್ಲಿ ಯಾವ ಕ್ರಾಂತಿಯೂ ಕೂಡ ಆಗ್ತಾ ಇಲ್ಲ, ಆದರೆ JDSನಲ್ಲಿ ದೊಡ್ಡ ಕ್ರಾಂತಿಯಾಗೋ ಮುನ್ಸೂಚನೆ ಸಿಗ್ತಾ ಇದೆ. ಕುಮಾರಸ್ವಾಮಿ ರಾಷ್ಟ್ರ ರಾಜಕಾರಣ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರ್ತಾ ಇದ್ದಾರಂತೆ. ರಾಜ್ಯ ರಾಜಕಾರಣದಲ್ಲಿ JDS ಪಾತ್ರ ಬಲು ದೊಡ್ಡದು. ಇದುವರೆಗೆ ಸ್ವಂತ ಬಲದಿಂದ ಅಧಿಕಾರಕ್ಕೇರಿಲ್ಲವಾದರೂ ಎರಡು ರಾಜಕೀಯ ಪಕ್ಷಗಳನ್ನ ಬೋಗ್ರಿ ರೀತಿ ಆಟ ಆಡಿಸಿದೆ. 4 ಬಾರಿ CM ಪಟ್ಟಕ್ಕೇರಿದೆ. ಆದರೆ ಕಳೆದ ಕೆಲ ದಿನಗಳಿಂದ ದಳಪಕ್ಷ ಅಧಪತನದತ್ತ, ವಾಯುವೇಗದತ್ತ ಸಾಗುತ್ತಾ ಇದೆ. ಅದೇ ಕಾರಣಕ್ಕೆ ಗೌಡ್ರು ಅಸಲಿ ಆಟವನ್ನ ಶುರು ಮಾಡಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಎಂಟ್ರಿ. ದಳಪತಿಗಳ ಕೈತಪ್ಪಲಿದೆಯಾ ಕೇಂದ್ರ ಮಂತ್ರಿಗಿರಿ? ಸಂಕ್ರಾಂತಿ ದಿನವೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜಕಾರಣದ ಪಥವನ್ನು ಬದಲಿಸಿದ್ದಾರೆ. 2028ಕ್ಕೆ ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಕೊಡುವುದು ಖಚಿತ ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ರಾಜ್ಯ ರಾಜಕಾರಣದಿಂದ ಹಿಂದೆ ಸರಿಯುವುದಿಲ್ಲ, ಯಾವ ಸಮಯದಲ್ಲಿ ವಾಪಸ್ ಆಗಬೇಕೆಂಬುದನ್ನ ಯೋಚಿಸುತ್ತೇನೆ ಅಂತ ಹೇಳಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತೇನೆ. ಕೇಂದ್ರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನೊಂದು ಹುದ್ದೆ ಕೊಟ್ಟಿದ್ದಾರೆ. ಆ ಎರಡು ಇಲಾಖೆಯಲ್ಲಿ ದೇಶದಲ್ಲಿ ಪ್ರಾಮಾಣಿಕವಾಗಿ ನನ್ನ ಕೈಲಿರೋ ಮಟ್ಟಿಗೆ ಎರಡು ಇಲಾಖೆಯಿಂದ ಒಳ್ಳೆಯ ಉತ್ತಮವಂಥ ಕೆಲಸಗಳನ್ನು ಮಾಡಲಿಕ್ಕೆ ಈಗಾಗಲೇ ಒಂದು ಫೌಂಡೇಶನ್ ಏನು ಹಾಕಿದ್ದೇನೆ. ಆ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ಒಂದು ಭಾಗ. ರಾಜ್ಯದ ರಾಜಕಾರಣಕ್ಕೆ ಯಾವ ಸಮಯಕ್ಕೆ ಬರಬೇಕು ತೀರ್ಮಾನ ಒಟ್ಟು ಬರಲೇಬೇಕಾಗತ್ತಲ್ಲ. ಕರ್ನಾಟಕಕ್ಕೆ ಒಳ್ಳೆಯ ಸರ್ಕಾರ ಕೊಡಬೇಕು. ಇವತ್ತು ಮೈತ್ರಿಯ ಒಂದು ಒಪ್ಪಂದ ನಾವೇನು ಮಾಡ್ಕೊಂಡಿದ್ದೇವೆ. ಮೈತ್ರಿಯ ಒಪ್ಪಂದದಲ್ಲಿ ಒಂದು ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ತರಬೇಕು ಅನ್ನೋದು ವೈಯಕ್ತಿಕವಾಗಿ ನನ್ನ ಉದ್ದೇಶ ಇದೆ,
ನನ್ನ ವೈಯಕ್ತಿಕವಾದ ಉದ್ದೇಶ. ಇವತ್ತು ರಾಜ್ಯದ